ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತೊಂದು ಇನ್ಸ್ಟೆಂಟ್ ಆಗಿ ಬ್ಯಾಲೆನ್ಸ್ಡ್ ಮೀಲ್ ವಿಡಿಯೋವನ್ನು ನೋಡೋಣ. ಸೊ ಹಾಗೆ ಆಕ್ಚುಲಿ ನನಗೆ ತುಂಬ ಜನ ಕಾಮನ್ ಆಗಿ ಕೇಳೋದು ವೆಜಿಟೇಬಲ್ನ ಕಟ್ ಮಾಡಿ ಫ್ರಿಡ್ಜಲ್ಲಿ ಇಡಬೇಡಿ, ಅದು ಹೆಲ್ತಿ ಅಲ್ಲ, ಎಲ್ಲ ನ್ಯೂಟ್ರಿಯೆಂಟ್ಸ್ ಹಾಳಾಗುತ್ತೆ ಅಂದ್ಬಿಟ್ಟು. ಅಫ್ಕೋರ್ಸ್ ಕರೆಕ್ಟು, ಫ್ರೆಶ್ ವೆಜಿಟೇಬಲ್ ಒಂದು ಒಳ್ಳೆಯ ಚಾಯ್ಸು ಹೆಲ್ತಿ ಲೈಫ್ ಸ್ಟೈಲ್ಗೆ. ಇದರ ಅರ್ಥ ಫ್ರೋಸನ್ ವೆಜಿಟೇಬಲ್ಸ್ ಎಲ್ಲ ಅನ್ಹೆಲ್ತಿ ಅಂತ ಅಲ್ಲ. ಇನ್ಫ್ಯಾಕ್ಟ್ ವೆಜಿಟೇಬಲ್ನ ಫ್ರೀಸ್ ಮಾಡಿ ನೀವು ನೀಟಾಗಿ ಫ್ರಿಸರ್ವ್ ಮಾಡಿಟ್ರೆ ನೀವು ವೇಸ್ಟೇಜನ್ನು ಕೂಡ ರೆಡ್ಯೂಸ್ ಮಾಡ್ಬೋದು. ಹಾಗೆ ನೀವು ಆ್ಯಕ್ಚುಲ್ ಆಗಿ ಮಾಡಬೇಕಾಗಿರೋದು ಅದನ್ನು ಪ್ರಿಸರ್ವ್ ಮಾಡೋ ವೇ ಕರೆಕ್ಟ್ ಆಗಿರಬೇಕು. ಸೊ ಯೂಶಲಿ ಲೈಕ್ ವರ್ಕಿಂಗ್ ಪೇರೆಂಟ್ಸ್ಗೆ ಇದರ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಬಿಕಾಸ್ ಟೈಮ್ ಇರಲ್ಲ ಮತ್ತು ಹೆಲ್ತಿಯಾಗಿ ನಾನು ತಿಂತಾ ಇಲ್ಲ ಅನ್ನೋ ಒಂದು ರಿಗ್ರೆಟ್ ಕೂಡ ಫೀಲ್ ಆಗ್ತಿರುತ್ತೆ. ಸೊ ಮತ್ತೆ ಇನ್ ಕೇಸ್ ನಾವು ತಿನ್ನಬೇಕು, ಒಳ್ಳೆ ವೆಜಿಟೇಬಲ್ಸ್ ಮಾಡ್ಕೋಬೇಕಂದ್ರೂ ಆಗ ಪೀಲ್ ಮಾಡಿ, ವಾಶ್ ಮಾಡಿ, ಚಾಪ್ ಮಾಡಿ ಇದಕ್ಕೆ ತುಂಬ ಹೊತ್ತಾಗಿ ತೊಗೊಂಡ್ಬಿಡುತ್ತೆ. ಸೊ ಹೀಗಾಗಿ ಅಡ್ವಾನ್ಸ್ ಆಗಿ ಈ ರೀತಿ ಪ್ರಿಪ್ ಮಾಡಿ ಸ್ಟೋರ್ ಮಾಡ್ಕೊಂಡಿದ್ರೆ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ಹೆಲ್ತಿಯಾಗಿ ಕುಕ್ಕನ್ನು ಕೂಡ ನಾವು ಮಾಡ್ಕೋಬೋದು. ಸೊ ಇನ್ ಕೇಸ್ ಏನಾದರೂ ನೀವು ವೆಜಿಟೇಬಲ್ನ ಫ್ರೀಸ್ ಮಾಡಿ ಇಡ್ತಿದ್ದೀರಾ ಅಂದರೆ ಚೆನ್ನಾಗಿ ವಾಶ್ ಮಾಡಿ, ಡ್ರೈ ಮಾಡಿ, ಕಟ್ ಮಾಡಿ ಅದನ್ನು ಒಳ್ಳೆ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡಿ, ಅಥವಾ ಫ್ರೀಸರ್ ಬ್ಯಾಗಲ್ಲಿ ಕೂಡ ನೀವು ಸ್ಟೋರ್ ಮಾಡಿ ಇಡ್ಬೋದು. ಸೊ ಅದು ಕ್ವಾಲಿಟಿಯನ್ನು ಕೂಡ ಹಾಗೆ ಇಟ್ಕೊಳ್ಳುತ್ತೆ, ಹಾಗೆ ಮೀಲ್ ಪ್ರಿಪ್ರೇಷನ್ ಕೂಡ ಈಸಿ ಆಗುತ್ತೆ. ಮತ್ತು ಫ್ರೀಸ್ ಮಾಡಿದ್ರೆ ವೆಜಿಟೇಬಲ್ ಎಲ್ಲ ಅನ್ಹೆಲ್ತಿ, ಸೊ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ನೀವು ತುಂಬ ದಿನ ಇಟ್ಟರೆ ಸ್ಲೈಟಾಗಿ ಕೆಲವು ನ್ಯೂಟ್ರಿಯೆಂಟ್ಸ್ ಹೋಗ್ಬೋದು, ಬಟ್ ವೆಜಿಟೇಬಲ್ಸು ಅದರ ಆ್ಯಕ್ಚುಲ್ ಫೈಬರು, ವಿಟಮಿನ್ಸು, ಮಿನರಲ್ಸು ಎಲ್ಲವನ್ನ ರಿಟೈನ್ ಮಾಡ್ಕೊಳ್ಳುತ್ತೆ, ಅಂದರೆ ಕಳ್ಕೊಳ್ಳೋದಿಲ್ಲ. ಇನ್ಫ್ಯಾಕ್ಟ್ ನಾವು ಹೇಳ್ಬೇಕಂದ್ರೆ ಟೈಮ್ ಇಲ್ಲ ಅಂದ್ಬಿಟ್ಟು ಔಟ್ಸೈಡ್ ಆರ್ಡರ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಪ್ರಿಪ್ ಮಾಡ್ಕೊಂಡಿದ್ರೆ ನಮ್ಗೆ ಏನು ಬೇಕೋ ಅದನ್ನು ಮಾಡ್ಕೊಂಡು ತಿನ್ಬೋದು, ಮತ್ತು ಹೆಲ್ತಿಯಾಗಿ ಕೂಡ ಇರುತ್ತೆ. ಮತ್ತು ವೆಜಿಟೇಬಲ್ನ ಕಂಪ್ಲೀಟ್ ಸ್ಕಿಪ್ ಮಾಡೋದು ಕೂಡ ನಾವು ಮಾಡಲ್ಲ, ಯಾಕೆಂದರೆ ಆಲ್ರೆಡಿ ಪ್ರಿಪ್ ಇದೆ. ಜಸ್ಟ್ ಒಂದು ಸ್ವಲ್ಪ ಹಾಗೆ ಇಟ್ಟು ಸ್ಟೀಮ್ ಮಾಡಿದ್ರೆ 10 ನಿಮಿಷಕ್ಕೆ ವೆಜಿಟೇಬಲ್ ರೆಡಿ ಆಗಿರುತ್ತೆ. ಮತ್ತು ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಫುಡ್ ವೇಸ್ಟ್ನ ರೆಡ್ಯೂಸ್ ಮಾಡುತ್ತೆ ನಾನು ಹೇಳಿದಾಗೆ. ಮತ್ತು ಅಟ್ ಎ ಟೈಮ್ ನಮ್ಗೆ ಏನೇನು ವೆಜಿಟೇಬಲ್ ಬೇಕು ಅನ್ನೋ ಒಂದು ಕ್ಲಿಯರ್ ಪ್ಲಾನಿಂಗ್ ಸಿಗುತ್ತೆ. ಮತ್ತು ನಾವು ವೆಜಿಟೇಬಲ್ ಆಗಲಿ ಫ್ರೂಟ್ಸ್ ಆಗಲಿ ಏನೇ ಒಂದನ್ನು ವೇಸ್ಟ್ ಮಾಡ್ಕೊಳ್ಳೋದಿಲ್ಲ. ಮತ್ತು ಪ್ರಾಪರ್ ಸ್ಟೋರೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಫ್ಕೋರ್ಸ್ ನೀವು ಮನಿನ ಸೇವ್ ಮಾಡ್ಬೋದು. ನನಗೆ ತುಂಬ ಕಮೆಂಟ್ಸಲ್ಲಿ ಕೇಳ್ತಾರೆ ಎಷ್ಟು ಖರ್ಚು ಮಾಡಿದ್ರಿ ಅಂತ. ಆ್ಯಕ್ಚುಲಿ ಲೈಕ್ ನಾನು ಒಂದು ವೀಕಿಗೆ ಒಂದು 600 to 800 rupees ವೆಜಿಟೇಬಲ್ ತೊಗೊಳ್ತೀನಿ, ಬಟ್ ಫುಲ್ ವೀಕ್ಗೆ ಬರುತ್ತೆ. ಮತ್ತು ನನಗೆ ಎಲ್ಲೂ ವೆಜಿಟೇಬಲ್ ವೇಸ್ಟ್ ಆಗೋದಿಲ್ಲ, ಆಯಿತಾ. ಸೊ ವೆಜಿಟೇಬಲ್ನ ವೇಸ್ಟ್ ಮಾಡಿದ್ರಿ, ನೀವು ತುಂಬ ದುಡ್ಡು ಕೊಟ್ಟು ತಂದು ಒಂದೇ ಸರಿ ಇಟ್ಟು ಎಲ್ಲ ಹಾಳು ಮಾಡ್ಕೋತಿದ್ದೀರಾ ಅನ್ನೋಂಥ ಮೈಂಡ್ಸೆಟ್ ಬೇಡ. ಆ್ಯಕ್ಚುಲಿ ಯೂಶಲಿ ನಾವು ಪ್ರಿಪ್ ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ಹಾಗೆ ಎಷ್ಟು ದಿನ ನೀವು ವೆಜಿಟೇಬಲ್ನ ನೀವು ಸ್ಟೋರ್ ಮಾಡ್ಬೋದು ಅಂತ ಕೇಳ್ತಾರೆ. ಯೂಶಲಿ ಕ್ಯಾರೆಟು, ಬೀನ್ಸು, ಪೀಸು, ಬ್ರಾಕೊಲಿ ಇವನ್ನೆಲ್ಲ 3 to 6 monthsವರೆಗೂ ಸ್ಟೋರ್ ಮಾಡ್ಬೋದು. ಬಟ್ ಯೂಶಲಿ ನೀವು 1 ವೀಕಿಗೆ ಸ್ಟೋರ್ ಮಾಡ್ಕೊಳ್ಳಿ, ಲೈಕ್ ವಿತಿನ್ 10 ಡೇಸ್ಗೆ ಆಗೋಷ್ಟು ಮಾಡ್ಕೊಳ್ಳಿ. ಕಾರ್ನ್ ಎಲ್ಲ ನಾವು ಆಲ್ಮೋಸ್ಟ್ 6 months ಸ್ಟೋರ್ ಮಾಡ್ಕೋಬೋದು. ಸೊ ನಾನು ಯೂಶಲಿ ಮಿಕ್ಸ್ಡ್ ವೆಜಿಟೇಬಲ್ ಸ್ಟೋರ್ ಮಾಡ್ತೀನಿ. ಸೊ ಯೂಶಲಿ 1 ವೀಕ್ ಅಥವಾ 10 ಡೇಸ್ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ತೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಮಾಲ್ ಪೋರ್ಷನ್ಸ್ನ ನೀವು ಈ ರೀತಿ ಪ್ರಿಪ್ ಮಾಡಿ ಇಟ್ಕೊಳ್ಳಿ. ಸೊ ಆದಷ್ಟು ವಾಶ್ ಚೆನ್ನಾಗಿ ಮಾಡಿ, ಡ್ರೈ ಮಾಡ್ಕೊಳ್ಳಿ, ಚಾಪ್ ಮಾಡಿ, ಮತ್ತು ಸ್ಮಾಲ್ ಪೋರ್ಷನ್ ಆಗಿ ಡಿವೈಡ್ ಮಾಡಿ, ಮತ್ತು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಸೊ ಯಾವಾಗ ಬೇಕೋ ಅವಾಗ ತಕ್ಕೊಳ್ಳಿ, ಹಾಕ್ಕೊಂಡು ಇಮಿಡಿಯೇಟ್ ವಾಪಸ್ ಇಟ್ಬೇಡಿ. ಸೊ ತುಂಬ ಹೊತ್ತು ಔಟ್ಸೈಡ್ ಬಿಡಬೇಡಿ. ಮತ್ತು ತುಂಬ ದಿನ ನೀವೇನಾದರೂ ಇಡ್ತೀನಿ ಅನ್ನೋ ಆಗಿದ್ರೆ ಡೇಟ್ ಹಾಕ್ಬಿಟ್ಟು ಒಂದು ಲೇಬಲ್ ಇಟ್ಕೊಳ್ಳಿ. ಸೊ ನಿಮಗೆ ಕ್ಲಾರಿಟಿ ಇದೆ ಯಾವ ಟೈಮಲ್ಲಿ ನಾನು ಟ್ರಾನ್ಸ್ಫರ್ ಮಾಡಿದೆ ಅಂದ್ಬಿಟ್ಟು. ಸೊ ಕ್ಲಿಯರಾಗಿ ಹೇಳ್ತಿದ್ದೀನಿ, ಪ್ರಿಪ್ ಮಾಡೋದು, ಫ್ರೀಸರಲ್ಲಿ ಸ್ಟೋರ್ ಮಾಡೋದು ಸೀರಿಯಸ್ಲಿ ಅನ್ಹೆಲ್ತಿ ಅಲ್ಲ. ಮೇ ಬಿ ಸ್ಮಾಲ್ ಕ್ವಾಂಟಿಟಿ ಆಫ್ ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ, ಬಟ್ ಅದರಲ್ಲಿ ಇರೋವಂಥ ಎಲ್ಲ ನ್ಯೂಟ್ರಿಯೆಂಟ್ಸು ರಿಟೈನ್ ಆಗುತ್ತೆ. ಸೊ ನೀವೇನಾದರೂ ವರ್ಕಿಂಗ್ ಪೇರೆಂಟ್ಸ್ ಆಗಿ ನಿಮಗೆ ಟೈಮ್ ಇಲ್ಲ ಅಂದರೆ ಈ ರೀತಿಯ ಒಂದು ಈಸಿ ಆಗಿರುವಂಥ ವೇನ ಫಾಲೋ ಮಾಡಿ ಪ್ರಿಪ್ ಮಾಡ್ಕೋಬೋದು. ಇದೇ ರೀತಿ ಫಾಲೋ ಮಾಡಿ ನಾನು ಕೂಡ ಹೆಲ್ತಿಯಾಗಿ ಫುಡ್ಡನ್ನು ತೊಗೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಲೈಕ್ ಮೋರ್ ದೆನ್ 10 kg ವೆಯ್ಟ್ ಲಾಸ್ ಮಾಡಿ, ಲೈಕ್ ಸರ್ಟಿಫಿಕೇಷನ್ ಕೋರ್ಸ್ ಮಾಡಿಕೊಂಡು, ನಾನು ಜಾಬ್ ಮಾಡಿಕೊಂಡು, ಇವನ್ ನನ್ನ ಫಿಟ್ನೆಸ್ ಕ್ಲಾಸಸ್ ಕೂಡ ತೊಗೊಂಡು ಈ ರೀತಿ ವೆಯ್ಟ್ ಡಿಫ್ರೆನ್ಸ್ ಆಗಿದ್ದೀನಿ. ಸೊ ಹೆಲ್ತಿ ಆಗಿರೋದು ಅದೊಂದು ಚಾಯ್ಸ್, ಆಯಿತಾ. ಸೊ ನಾವು ಇದೇ ರೀತಿನೇ ತಿನ್ನಬೇಕು, ಇದೇ ರೀತಿ ತಿನ್ನಬೇಕು, ಡಯಟ್ ಆ ಥರ ಏನಿರಲ್ಲ. ನೀವು ತಿನ್ನೋವಂಥ ಫುಡ್ಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಹೆಲ್ತಿಯಾದ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಸಾಕು. ಥ್ಯಾಂಕ್ ಯು.